ಪರ್ಯಾಯದ ಅವಧಿಯ ಕೊನೆಯ ಹಂತ. ಇನ್ನೇನು ಮುಂದಕ್ಕೆ ವಿಶ್ವ ಪರ್ಯಾಯದ ಅವಧಿಯ ಒಂದು ನಿರೀಕ್ಷೆ ಉಡುಪಿಯಲ್ಲಿ ಸಜ್ಜಾಗ್ತಾ ಇದೆ. ಗುತ್ತಿಗೆ ಶ್ರೀಗಳ ವಿಶ್ವ ಪರ್ಯಾಯದ ಸಜ್ಜೆ. ಇದಕ್ಕೆ ಪೂರ್ವಭಾವಿಯಾಗಿ ಮೊದಲೊಂದು ಕಡೆಯಲ್ಲಿ ಅಯೋಧ್ಯೆಯಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಕಲ್ಯಾಣ ನಡೆಸುವಂಥ ರೀತಿಯಲ್ಲಿ ರಾಮನ ಪ್ರತಿಷ್ಠೆ ಕಾರ್ಯದ ಸಂದರ್ಭವು, ಅದಕ್ಕೂ ನಮ್ಮ ಉಡುಪಿಯದೇ ಆದಂಥ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರ ಒಂದು ವಿಶ್ವಸ್ತ ಮಂಡಳಿಯ ಸದಸ್ಯತನದಲ್ಲಿ ಅದರ ಪ್ರತಿಷ್ಠಾ ಕಾರ್ಯವಾಗುತ್ತದೆ. ಇದು ಎಲ್ಲವನ್ನೂ ಇಟ್ಟುಕೊಂಡು ಬಹುಶಃ ಕೃಷ್ಣ ಮುಖ್ಯ ಪ್ರಾಣ ಪ್ರೇರಣೆ ಇರಬೇಕು, ಮಧ್ವಾಚಾರ್ಯರ ವಾದಿರಾಜರ ಒಂದು ಪ್ರೇರಣೆ ಇರಬೇಕು, ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಕೋಟಿ ತುಳಸಿ ಅರ್ಚನೆಯ ಸಂಕಲ್ಪವನ್ನು ಅವರು ಏನು ಮಾಡಿದ್ದಾರೆ ನಾಳೆ 31ನೇ ತಾರೀಕಿಗೆ, ಆ ರೀತಿಯ ವಾರ ನಾವೆಲ್ಲ ಅದರಲ್ಲಿ ಭಾಗವಹಿಸಬೇಕು. ಸಮಸ್ತ ವಿಪ್ರ ಬಾಂಧವರು ಭಾಗವಹಿಸಬೇಕು. ಅದರಲ್ಲಿ ಕೋಟ, ಶಿವಳ್ಳಿ, ಮಾಧವ, ಅಥವಾ ಏನು ಸ್ಥಾನಿಕ, ದೇಶಸ್ಥ, ಕರಾಡ, ಚಿಕ್ಪಾನು ಅಥವಾ ಹವ್ಯಕ ಅಥವಾ ಇನ್ನಾವುದೇ ಈಗ ಹೊರ ರಾಜ್ಯದ ಬಬಲ್ಕಾಮು, ಹೊಯ್ಸಳ ಕರ್ನಾಟಕ, ಹೀಗೆ ಬೇರೆ 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 ಪಂಗಡಗಳಿದೆ. ಇದು ಎಲ್ಲರೂ ಆ ದಿವಸ ಸಂಪ್ರದಾಯಬದ್ಧವಾದಂಥ ಉಡುಗೆಯೊಂದಿಗೆ ಭಾಗವಹಿಸಬೇಕು ಅಂತ ಶ್ರೀಗಳ ಆಶಯ. ಎರಡು ರೀತಿಯ ಚಿಂತನೆ ಕೊಟ್ಟಿದ್ದಾರೆ. ಕೃಷ್ಣನಿಗೆ ತುಳಸಿಯ ಅರ್ಪಣೆ ಮತ್ತು ಅರ್ಚನೆ ಅಂತ. ಅರ್ಪಣೆಯನ್ನು ಎಲ್ಲ ಸಮಾಜ ಬಾಂಧವರು 30ನೇ ತಾರೀಕಿನೊಳಗೆ ಸಲ್ಲಿಸಬಹುದು. ಅದರಲ್ಲಿ ಕೇವಲ ವಿಪ್ರರು ಮಾತ್ರವಲ್ಲ, ಎಲ್ಲ ಸಮಾಜ ಬಾಂಧವರಿಗೂ ಕೃಷ್ಣನಿಗೆ ತುಳಸಿಯನ್ನು ಅರ್ಪಣೆ ಮಾಡಲಿಕ್ಕೆ 30ನೇ ತಾರೀಕಿನ ಒಳಗೆ ಉಡುಪಿಯ ರಾಜಾಂಗಣದಲ್ಲಿ ಅದನ್ನು ಸಮರ್ಪಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಶ್ರೀಗಳು. ಅದು ಅರ್ಪಣೆ, ಅದು ಎಲ್ಲರಿಗೂ. ಅದರಲ್ಲಿ ಆ ದೇಶ, ಈ ದೇಶ, ಜಾತಿ, ಧರ್ಮ ಪ್ರಶ್ನೆನೇ ಇಲ್ಲ. ಕೃಷ್ಣ ಮುಖ್ಯ ಪ್ರಾಣನಿಗೆ ನಾನು ತುಳಸಿ ಅರ್ಪಣೆ ಅಂತ ಯಾರು ಮಾಡ್ತಾರೆ, ಸಾಧ್ಯವಾದರೆ ಅವರವರ ಮನೆಗಳಲ್ಲಿ ಬೆಳೆದ 4 ಕೋಡಿ ತುಳಸಿ ಆದರೂ 1 ಕೋಡಿ ತುಳಸಿ ಸಾಕಂತೆ. 4 ಕೋಡಿ ತುಳಸಿಯನ್ನಾದರೂ ಅವರು ಅದನ್ನು ಸಮರ್ಪಿಸಬೇಕು 30ನೇ ತಾರೀಕಿನೊಳಗೆ ರಾಜಾಂಗಣದಲ್ಲಿ. ಅದನ್ನು ಸಮಸ್ತ ಇನ್ನಿತರ ವಿಪ್ರ ಬಾಂಧವರು ಮಹಿಳೆಯರು ಸೇರಿಕೊಂಡು ಅದನ್ನು ಹದ ಮಾಡುವಂಥದ್ದು, ಅದನ್ನು ಸಂಸ್ಕರಿಸುವಂಥ ಕೆಲಸವನ್ನು 30ನೇ ತಾರೀಕು ಅವರು ಮಾಡ್ತಾರೆ. 31ನೇ ತಾರೀಕಿಗೆ ಸರಿಯಾಗಿ ಸಮಸ್ತ ವಿಪ್ರ ಬಾಂಧವರು ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಮುಂಜಾನೆ 7 ಗಂಟೆಯ ಒಳಗೆ ಉಡುಪಿಗೆ ತಲುಪಬೇಕು ಅಂತ ಹೇಳುವಂಥದ್ದು ಶ್ರೀಗಳ ಆಶಯ. 7 ಗಂಟೆಗೆ ಸರಿಯಾಗಿ ಶ್ರೀಗಳು ಕೃಷ್ಣನನ್ನು ಮೆರವಣಿಗೆ ಮುಖಾಂತರ ರಾಜಾಂಗಣದಲ್ಲಿ ಅವರು ತಂದಿರಿಸ್ತಾರೆ. ಆ ಸಜ್ಜಾದಂತಹ ಹದ ಮಾಡಿದಂತಹ ತುಳಸಿಯನ್ನು ಪ್ರತಿಯೊಬ್ಬ ಸಂಪ್ರದಾಯಬದ್ಧವಾದಂತಹ ವಿಪ್ರ ಬಾಂಧವ ರಾಜಾಂಗಣದಲ್ಲಿ ಅವರು ಶಾಸ್ತ್ರೀಯವಾಗಿ ಕುಳಿತುಕೊಂಡು ಅವರವರದೇ ಆದಂತಹ ಒಂದು ತಟ್ಟೆಯ ಮುಖಾಂತರ ತುಳಸಿ ಅರ್ಚನೆಯನ್ನು ವಿಷ್ಣು ಸಹಸ್ರನಾಮಾವಳಿಯೊಂದಿಗೆ ಅವರು ಅದನ್ನು ಸಮರ್ಪಣೆ ಮಾಡಲಿದ್ದಾರೆ. ವಿಷ್ಣು ಸಹಸ್ರನಾಮಾವಳಿಯೊಂದಿಗೆ 2 ಆವೃತ್ತಿಯ ಸಮರ್ಪಣೆ ಆದ ನಂತರ ಪ್ರಥಮವಾಗಿ 7 ಗಂಟೆಯಿಂದ 2 ಆವೃತ್ತಿ ಸಮರ್ಪಣೆ ಆದ ನಂತರ ಉಪಹಾರದ ವ್ಯವಸ್ಥೆ ಆದ ನಂತರ ಮಗದೊಮ್ಮೆ ಮತ್ತು 2 ಆವೃತ್ತಿಯಲ್ಲಿ ವಿಷ್ಣು ಸಹಸ್ರನಾಮಾವಳಿಯೊಂದಿಗೆ ಬಹುಶಃ ಇತರ ಶ್ರೀಗಳು ರಾಜಾಂಗಣದಲ್ಲಿ ವೇದಿಕೆಗೆ ಉಪಸ್ಥಿತರಿದ್ದಾರೆ. ಶ್ರೀಗಳ ಆಹ್ವಾನದ ಮೇರೆಗೆ ಯಾರೆಲ್ಲ ಬರ್ತಾರೋ ಅವರು ಸಾಧ್ಯವಿಲ್ಲದವರು ಎಲ್ಲರೂ ಬರ್ತಾರೆ. ಕೆಲವರಿಗೆ ಅನಿವಾರ್ಯವಾಗಿ ಬರಲಿಕ್ಕಾಗದೇ ಇರುವುದು. ಅದರ ಅರ್ಥ ಅಷ್ಟಮಠದ ಸ್ವಾಮಿಗಳು ಮತ್ತು ಅಷ್ಟಮಠ ಸ್ವಾಮಿಗಳ ಪರಂಪರೆಯ ಅವರ ಶಿಷ್ಯ ವೃಂದದವರ ಎಲ್ಲರ ಉಪಸ್ಥಿತಿ ಅಂತ ಹೇಳುವಂತೆ ನಾವು ಮಾಡುವಂಥದ್ದು. ಯಾಕಂದರೆ ಪ್ರಸ್ತುತ ಯತಿ ಪರಂಪರೆಯಲ್ಲಿ ಯತಿ ಶ್ರೇಷ್ಠರ ಮತ್ತು ಕೀರ್ತನದ ಪಟವು ಅದು ಕೃಷ್ಣಾಪುರ ಶ್ರೀಗಳ ವಿದ್ಯಾಸಾಗರ ತೀರ್ಥ ಶ್ರೀಪಾದರೆ. ಹಾಗಾಗಿ ಉಪಹಾರದ ನಂತರ ಮಗದೊಮ್ಮೆ 2 ಆವೃತ್ತಿಯ ರಚನೆ ಆಗ್ತದೆ. 2 ಆವೃತ್ತಿಯ ರಚನೆ ಆದ ನಂತರ ರಾಜಾಂಗಣದಲ್ಲಿ ಮಹಾಪೂಜೆ ಆಗ್ತದೆ 11:15 11:15 ಸರಿಯಾಗಿ. ತದನಂತರ ಕೃಷ್ಣ ಮುಖ್ಯ ಪ್ರಾಣನಿಗೆ ತುಳಸಿಯ ಅರ್ಚನೆಯ ನಂತರ ಮಹಾಪೂಜೆ ಆಗ್ತದೆ. ಮಹಾಪೂಜೆ ಆದ ನಂತರ ಪ್ರಸಾದ ಭೋಜನ, ಸಾಂಪ್ರದಾಯಿಕ ಪ್ರಸಾದ ಭೋಜನ ಮತ್ತು ಸರ್ವರಿಗೂ ಪ್ರಸಾದ ಭೋಜನ. ತದನಂತರ ಶ್ರೀಗಳು ಅರ್ಚನೆ ಮಾಡಿದಂತಹ ಸರ್ವರಿಗೂ ಅವರಿಗೆ ಕೃಷ್ಣ ಪ್ರಸಾದದೊಂದಿಗೆ ತುಳಸಿಯನ್ನು ಮಂತ್ರಾಕ್ಷತೆಯನ್ನು ಅವರು ರಾಜಾಂಗಣದಲ್ಲಿ ಸಣ್ಣ ಮಟ್ಟಿನ ಸಭಾ ಕಾರ್ಯಕ್ರಮದಲ್ಲಿ ನೀಡುತ್ತಾರೆ.